ಇನ್ನು ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಬೆಲೆ ಏರಿಕೆನೇ ಆಗಿಲ್ವಾ ಅಂತ ಬಿಜೆಪಿ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಸಮರ, ಕೈಕಮಲ ವಾಗ್ಯುದ್ಧ. ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರ ತಿರುಗೇಟು. ಒಬ್ರು ಕಳ್ಳ, ಇನ್ನೊಬ್ರು ಮಳ್ಳ. ರಾಜ್ಯ ನಡೆಸಬೇಕಂದ್ರೆ ನಮಗೂ ರಿಸರ್ಚ್ ಬೇಕಲ್ಲ. ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಹಾಕ್ಕೋಬೇಕು. ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಪ್ರಬಲ ಪ್ರತಿಭಟನೆ ಮಾಡಿದೆ. 2 ದಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ಬಿಜೆಪಿ ನಾಯಕರು ಇಂದು ಬೀದಿಗಿಳಿದಿದ್ರು. ಬೆಲೆ ಏರಿಕೆ ಖಂಡಿಸಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಈ ವೇಳೆ ಭಾರೀ ಹೈಡ್ರಾಮಾ ನಡೆಯಿತು. ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಗ್ಯುದ್ಧವೇ ನಡೆಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಆರ್ ಅಶೋಕ್, ಸಿದ್ದರಾಮಯ್ಯ ಕಳ್ಳರಾಮಯ್ಯ ಆಗಿದ್ದಾರೆ, ಕೋರ್ಟ್ ಕೂಡ ಮತ್ತೆ ಆದೇಶ ನೀಡಿದೆ ಎಂದಿದ್ದಾರೆ. ಇನ್ನು ಅಶ್ವಥ್ ನಾರಾಯಣ್ ವಾಗ್ದಾಳಿ ಮಾಡಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೋದಾಗ ವಶಕ್ಕೆ ಪಡೆದಿದ್ದಾರೆ. ಆದರೆ ನಮ್ಮನ್ನ ವಶಕ್ಕೆ ಪಡೆಯಲು ಇವರ ಬಳಿ ಬಸ್ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು 3 ವರ್ಷದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಕರೆ ನೀಡಿದ್ರು. ಇಷ್ಟೊತ್ತು ಇಬ್ಬರು ಫೋಟೋ ನೋಡಿದ್ರಲ್ಲ, ಹೆಸರು ಕರೆಕ್ಟ್ ಹೆಸರು ಹೇಳಲಿಲ್ಲ ಅವ್ರದ್ದು. ಒಬ್ರು ಕಳ್ಳ, ಇನ್ನೊಬ್ರು ಮಳ್ಳ. ಒಬ್ರು ಮಳ್ಳಿಗೆ ದುಡ್ಡು ಮಾಡ್ತಾನೆ ಸಿದ್ದರಾಮಯ್ಯ, ಇನ್ನೊಬ್ಬ ಡೈರೆಕ್ಟ್ ಕೇಳ್ತಾನ ಪರ್ಸೆಂಟೇಜ್. ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತ ಹೇಳಿ ಅವರಿಬ್ಬರು ಇವತ್ತು ಸಾವಿರಾರು ಕಾರ್ಯಕರ್ತರು ಇವತ್ತು ಬಂಧನಕ್ಕೆ ಏನು ಮುತ್ತಿಗೆಯನ್ನು ಹಾಕ್ಲಿಕ್ಕೆ, ಮುಖ್ಯಮಂತ್ರಿಗಳ ಮನೆಯನ್ನ ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಒಟ್ಟಂತ ಈ ಸಂದರ್ಭದಲ್ಲಿ ಇವತ್ತು ಅವರಲ್ಲಿ ಬಂಧನ ಮಾಡ್ಲಿಕ್ಕೂ ವಾಹನಗಳಿಲ್ಲದೆ ಇಲ್ಲಿ ಜನರುಗಳನ್ನ ಬಂಧನವನ್ನ ಮಾಡಕ್ಕೆ ಅವ್ರನ್ನ ಮುತ್ತಿಗೆನ ಮಾಡ್ಲಿಕ್ಕೆ ಅವಕಾಶವನ್ನು ಬಿಡ್ತಿಲ್ಲ, ಇಲ್ಲಿ ಬಂಧನವನ್ನು ಹಾಕ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಗಳ ಹೋರಾಟದಲ್ಲಿ ಎಷ್ಟು ಜನ ನಾವು ಇಲ್ಲಿಯವರೆಗೂ ಕೇಸ್ ಹಾಕ್ಸ್ಕೊಂಡಿದ್ವಿ, ಬೇರೆದೆಲ್ಲ ನಾನು ಹೇಳೋದು. ಹೋರಾಟಗಳಲ್ಲಿ ಎಷ್ಟು ಜನ ಕೇಸ್ ಹಾಕ್ಸ್ಕೊಂಡಿದ್ರಿ ಇತ್ರ ಕೈ ನೋಡೋಣ. ಬಹಳ ಕಡಿಮೆ ಕಾಣಿಸ್ತಾ ಇದೆ. ಕನಿಷ್ಠ ಇನ್ನ 3 ವರ್ಷದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತನು ಕೂಡ 10 ಕೇಸು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಾವು ಹಾಕ್ಸ್ಕೊಬೇಕು. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಟೋಲ್ಗಳ ದರ ಏರಿಕೆ ಮಾಡಿರೋದು ಯಾರು ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರ ಸರ್ಕಾರ ತೆರಿಗೆ ಪಾಲು ಕೊಡದಿದ್ದಕ್ಕೆ ಬೆಲೆ ಏರಿಕೆ ಅನಿವಾರ್ಯ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು 4 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಆಗಿಲ್ವಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನಿಸಿದ್ರು. ಮಾಡೋದ್ರಲ್ಲಿ ರಾಜಕೀಯ ಮಾಡಬೇಕು, ಅವ್ರು ಮಾಡಲಿ. ನಾವು ಅವರ ಪ್ರೊಟೆಸ್ಟ್ಗೆಲ್ಲ ಶುಭ ಕೋರೋಣ. ಆದರೆ ಈ ಟೋಲ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಯ್ತದೆ? ಟೋಲ್ ಬೆಲೆ ಅದನ್ನ ಯಾಕೆ ಅವರು ಮಾಡ್ತಾಯಿಲ್ಲ, ಪ್ರೊಟೆಸ್ಟ್ ಮಾಡ್ತಾಯಿಲ್ಲ ಟೋಲ್ ಬೆಲೆಗೆ? ಹಿಂದೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಹಾಗೂ ಅವರು ಕೇಂದ್ರ ಸರ್ಕಾರ ಟ್ಯಾಕ್ಸೇಷನ್ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ರಾಜ್ಯ ಸರ್ಕಾರಗಳಿಗೂ ಅನುಕೂಲ ಆಗುತ್ತೆ. ಒಂದು ಪಾರ್ಟು. 2ನೇ ಪಾರ್ಟ್ ಏನು ಅಂದರೆ, ಈಗ ನಾವು 20,000ಕ್ಕೂ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ನಮಗೆ ಅದರ ಪ್ರಪೋರ್ಷನೇಟ್ಲಿ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು. ಅದು ಕೊಡದೇ ಇದ್ದಾಗ ನಾವೇನು ಮಾಡಬೇಕು? ನಮ್ಮ ರಿಸೋರ್ಸಸ್ಸನ್ನು ನಾವು ಜಾಸ್ತಿ ಮಾಡಿ ರಾಜ್ಯ ನಡೆಸಬೇಕಂದ್ರೆ ನಮಗೂ ರಿಸರ್ಚ್ ಬೇಕಲ್ಲ. ಕಳೆದ 4 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಹಾಲಿನ ದರ ಏರಿಕೆ ಆಗ್ಲೇ ಇಲ್ವಾ? ಸಿಲಿಂಡರ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಪೆಟ್ರೋಲ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಡೀಸೆಲ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಡಾಲರ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಬಂಗಾರದ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ದಿನಸಿ ಸಾಮಾನದ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಏನಿದು ಬೆಲೆ ಏರಿಕೆ? ಒಂದು ದಂಬಾಚಾರಿ, ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಮಾತನಾಡಿ, ಹಣದುಬ್ಬರ ಇರೋದ್ರಿಂದ ಬೆಲೆ ಏರಿಕೆ ಸಹಜ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅತ್ತ ದೆಹಲಿಯಲ್ಲಿ ಮಾತನಾಡಿದ ಬಿಕೆ ಹರಿಪ್ರಸಾದ್, ಬಿಜೆಪಿಯವರಿಗೆ ಮಾಡಲು ಬೇರೆ ಯಾವುದೇ ಕೆಲಸ ಇಲ್ಲ ಅಂದ್ರು. ಬೆಲೆ ಏರಿಕೆ ಇಲ್ಲದೆ ಇರುವಂತ ವ್ಯವಸ್ಥೆ ನಮ್ಮಲ್ಲಿ ಏನಿಲ್ಲ. ಸೊ ಬೆಲೆ ಏರಿಕೆಯಾದಾಗ ಅದನ್ನ ಸರಿದೂಗಿಸುವಂತ ಕೆಲಸನೂ ಆಗಬೇಕು ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಬರೀ ಬೆಲೆಯನ್ನ ಏರಿಸ್ಕೊಂಡೆ ನಾವು ಸರಿಪಡಿಸ್ತೀವಿ ಅಂತಲ್ಲ.
ಅವ್ರಿಗೆ ಬೇರೆ ಕೆಲಸ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಲೆ ಏರಿಕೆ ಅಂತ ಹೇಳಿದ್ರೆ ಡೀಸೆಲ್ ಬೆಲೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಸಹ ಬೆಲೆ ಏರಿಕೆ ಆಗಿರೋದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರೋದು, ಅದರಲ್ಲೂ ಸಹ ಹಾಲಿನ ಬೆಲೆ ಏರಿಕೆ ಮಾಡೋದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೈತ ವಿರೋಧಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಅಗತ್ಯ ವಸ್ತುಗಳು, ಇಂಧನ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರ ಮಾತಿನ ಬಾಣವನ್ನೇ ಪ್ರಯೋಗಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.